ಸಂಧಾನ ಕೂಡ ಯಶಸ್ವಿಯಾಗಿದೆ. ಮರಣೋತ್ತರ ಪರೀಕ್ಷೆಗೆ ಕುಟುಂಬಸ್ಥರು ಕೂಡ ಒಪ್ಪಿದ್ದಾರೆ. ಈಗ ಕೆಆರ್ ಆಸ್ಪತ್ರೆಯಲ್ಲಿ 3 ಮರಣೋತ್ತರ ಪರೀಕ್ಷೆ ನಡೆಯುತ್ತಾ ಇದೆ. ನಿನ್ನೆ ದಿನ ಯಾವ ರೀತಿಯಾಗಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು ಮೃತರ ಕುಟುಂಬಸ್ಥರು, ಜೊತೆಗೆ ಗ್ರಾಮಸ್ಥರು ಕೂಡ ಅವರಿಗೆ ಕೈ ಜೋಡಿಸಿದ್ರು. ಏನಾದ್ರೂ ತಪ್ಪಿದ್ರೆ ಹೇಳಬೇಕಿತ್ತು, ಕರೆದು ಮಾತಾಡಬೇಕಿತ್ತು, ಕಾನೂನಾತ್ಮಕ ಕ್ರಮ ಕೈಗೊಳ್ಳಬೇಕಿತ್ತು. ಅದನ್ನು ಬಿಟ್ಟು ಹೀಗೆ ಮಾಡಿರೋದು ಎಷ್ಟು ಸರಿ ಅಂತ ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು. ಬಟ್ ಈಗ ಶಾಸಕರು ಖುದ್ದು ಅವರಿಗೆ ಕರೆ ಮಾಡಿ ಮಾತನಾಡಿರೋದ್ರಿಂದ ಮೃತರ ಕುಟುಂಬಸ್ಥರಿಗೂ ಕೂಡ ಒಂದು ರೀತಿ ಸಮಾಧಾನ ಆಗಿದೆ. ಅವರ ಮನವೊಲಿಸೋ ಪ್ರಯತ್ನ ಕೂಡ ಶಾಸಕರು ಮಾಡಿದ್ದಾರೆ, ಅದು ಯಶಸ್ವಿ ಕೂಡ ಆಗಿದೆ. ಆರ್ಚರಿ ಬಳಿಯಿಂದಲೇ ಫೋನ್ನಲ್ಲಿ ಮಾತನಾಡಿದಂಥ ದೃಶ್ಯಗಳನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. ಕುಟುಂಬದ ಜೊತೆಗೆ ತಾವಿರ್ತೀವಿ ಅನ್ನುವಂಥ ಭರವಸೆ ಕೊಟ್ಟಿದ್ದಾರೆ. ಕ್ಷೇತ್ರದ ಶಾಸಕರಾಗಿದ್ದುಕೊಂಡು ತಮ್ಮ ಜವಾಬ್ದಾರಿಯನ್ನು ಇವತ್ತು ನಿಭಾಯಿಸಿದ್ದಾರೆ. ಖುದ್ದು ಆ ಕುಟುಂಬಸ್ಥರ ಮನವೊಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದೀಗ ಮರಣೋತ್ತರ ಪರೀಕ್ಷೆಗೂ ಕೂಡ ಕುಟುಂಬಸ್ಥರು ಒಪ್ಪಿದ್ದಾರೆ. ಹಾಗಾಗಿ ಕೆಆರ್ ಆಸ್ಪತ್ರೆಯಲ್ಲಿ 3 ಮರಣೋತ್ತರ ಪರೀಕ್ಷೆ ಕೂಡ ನಡೀತಾ ಇದೆ. ಪ್ರತಿನಿಧಿ ರಾಮ್ ಕೆಆರ್ ಆಸ್ಪತ್ರೆ ಬಳಿಯಿಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಮ್, ಏನೇನು ಅಪ್ಡೇಟ್ ಸಿಗ್ತಾ ಇದೆ? ನಮಗೆ ಗೊತ್ತಿರೋ ಪ್ರಕಾರ ಇವಾಗ ಫೋನ್ ಕಾಲ್ ನಲ್ಲಿ ಶಾಸಕರೆಲ್ಲ ಮಾತನಾಡಿದ್ದನ್ನ ಗಮನಿಸ್ತಾ ಇದ್ವಿ ನಾವು. ಮನವೊಲಿಸಲು ಯಶಸ್ವಿಯಾಗಿದ್ದಾರೆ. ಇವಾಗ ಏನೇನು ಆಗ್ತಾ ಇದೆ ರಾಮ್? ಚೈತ್ರ, ನಿನ್ನೆಯಿಂದಲೂ ಸಹ ಈ ಶೂಟೌಟ್ ಪ್ರಕರಣದಲ್ಲಿ 3 ಮೃತಪಟ್ಟಿದ್ರು. ಅವರ ಮೃತದೇಹಗಳನ್ನು ಮೈಸೂರಿನ ಕೆಆರ್ ಆಸ್ಪತ್ರೆಯ ಶವಾಗಾರಕ್ಕೆ ತಂದು ಇಡಲಾಗಿತ್ತು. ನಿನ್ನೆಯಿಂದಲೂ ಸಹ ಅವರ ಸಂಬಂಧಿಕರು, ಅವರ ಕುಟುಂಬಸ್ಥರು ಎಲ್ಲರೂ ಸಹ ಶವಾಗಾರದ ಬಳಿಯೇ ಇದ್ದರು. ಪ್ರಮುಖವಾಗಿ ಆಗಬೇಕಾದಂಥದ್ದು ಮರಣೋತ್ತರ ಪರೀಕ್ಷೆ. ಆದರೆ ಕುಟುಂಬಸ್ಥರು ಯಾವುದೇ ಕಾರಣಕ್ಕೂ ನಾವು ಮರಣೋತ್ತರ ಪರೀಕ್ಷೆಗೆ ಒಪ್ಪೋದಿಲ್ಲ, ಮೊದಲು ನಮ್ಮ ಬೇಡಿಕೆಗಳನ್ನು ಈಡೇರಿಸಿ ಅಂತೇಳಿ ಪ್ರಮುಖವಾಗಿ ಅವರು ಯಾರು ಶೂಟೌಟನ್ನು ಮಾಡಿದ್ರು ಅವರ ವಿರುದ್ಧ FIR ದಾಖಲಾಗಬೇಕು, ಅವರೆಲ್ಲರನ್ನೂ ಸಹ ಬಂಧಿಸಬೇಕು, ಅವರೆಲ್ಲರನ್ನೂ ಅಮಾನತುಗೊಳಿಸಬೇಕು, ಮತ್ತು ಕುಟುಂಬದವರಿಗೆ ಪರಿಹಾರದ ರೂಪದಲ್ಲಿ ಹಣವನ್ನು ನೀಡಬೇಕು, ಮತ್ತು ಅವರೆಲ್ಲರಿಗೂ ಸಹ ಸರ್ಕಾರಿ ಉದ್ಯೋಗದ ಒಂದು ಭರವಸೆಯನ್ನು ಕೊಡಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡಿದ್ರು. ಹೀಗಾಗಿ ನಿನ್ನೆಯಿಂದಲೂ ಸಹ ಮರಣೋತ್ತರ ಪರೀಕ್ಷೆಗೆ ಅವರ ಕುಟುಂಬಸ್ಥರು ಒಪ್ಪಿರಲಿಲ್ಲ. ಇವತ್ತು ಬೆಳಗ್ಗೆಯಿಂದಲೂ ಸಹ ಸಾಕಷ್ಟು ಹರಸಾಹಸವನ್ನು ಮಾಡಲಾಯಿತು. ನಿನ್ನೆ ಸಹ ಸಚಿವ ಪುಟ್ಟರಂಗಶೆಟ್ಟಿ, ಜಿಲ್ಲಾಧಿಕಾರಿ ಶ್ರೀರೂಪ ಅವರು ಎಲ್ಲರೂ ಸಹ ಬಂದು ಇಲ್ಲಿ ಎಲ್ಲ ಪ್ರಯತ್ನವನ್ನು ಮಾಡಿದ್ರು. ಯಾವುದೇ ರೀತಿಯಾದಂಥ ಯಶಸ್ವಿ ಆಗಿರಲಿಲ್ಲ. ಇವತ್ತು ಬೆಳಗ್ಗೆಯಿಂದಲೂ ಸಹ ಸಾಕಷ್ಟು ಮನವೊಲಿಸುವಂಥ ಪ್ರಯತ್ನ ಆಗಿತ್ತು, ಆದರೆ ಯಾವುದೂ ಸಹ ಸಫಲವಾಗಿರಲಿಲ್ಲ. ಪ್ರತಿಭಟನೆಯ ಆದಿಯನ್ನು ಹಿಡಿದಿದ್ರು. ಮೈಸೂರಿನ ಕೆಆರ್ ಆಸ್ಪತ್ರೆಯ ಶವಗಾರದ ಮುಂದೆ ಅವರ ಒಂದು ಕುಟುಂಬಸ್ಥರು ಮತ್ತು ಅವರ ಸಂಬಂಧಿಕರ ಆಕ್ರಂದನ ಮತ್ತು ಆಕ್ರೋಶ ಮುಗಿಲು ಮುಟ್ಟಿತ್ತು. ಯಾಕಂದರೆ ಸಾಕಷ್ಟು ಬಾರಿ ಯಾವುದೇ ಜಿಲ್ಲಾಡಳಿತ ಯಾವುದೇ ರೀತಿಯಾದಂತಹ ಪ್ರಯತ್ನವನ್ನು ಮಾಡ್ತಾ ಇಲ್ಲ, ನಮ್ಮ ಜೊತೆ ಮಾತುಕತೆ ಸಹ ನಡೆಸ್ತಾ ಇಲ್ಲ ಅಂತೇಳಿ. ಮತ್ತೊಂದು ಕಡೆ ಪ್ರತಿಭಟನೆ ಸಹ ಹನೂರಿನಲ್ಲಿ ನಡೀತಾ ಇತ್ತು. ಈ ಎರಡರ ನಡುವೆ ಅಧಿಕಾರಿಗಳು ಸಾಕಷ್ಟು ಹರಸಾಹಸವನ್ನು ಪಡ್ತಿದ್ರು. ಯಾಕಂದರೆ ಈ ಒಂದು ಪ್ರೊಸೀಜರ್ನ ಮಾಡಬೇಕು ಅಂತ ಹೇಳಿದ್ರೆ ಪೋಸ್ಟ್ ಮಾರ್ಟಮ್ ಆಗಲೇಬೇಕಾಗಿತ್ತು. ಕೊನೆಗೆ ಶಾಸಕ ಮಂಜುನಾಥ್ ಒಂದು ಕರೆಯನ್ನ ಮಾಡಿ ಅವರ ಸಂಬಂಧಿಕರು ಮತ್ತು ಕುಟುಂಬಸ್ಥರ ಮನವೊಲಿಸುವಲ್ಲಿ ಈಗ ಯಶಸ್ವಿಯಾಗಿದ್ದಾರೆ. ಈಗ ಅವರ ಕುಟುಂಬಸ್ಥರು ಹೇಳ್ತಾ ಇರುವಂಥದ್ದು, ಶಾಸಕರು ಒಂದು ಭರವಸೆಯನ್ನು ನೀಡಿದ್ದಾರೆ, ಅಂದರೆ ನಾವೇನು 2 ಕೋಟಿ ಪರಿಹಾರವನ್ನು ನೀಡಬೇಕು ಅಂತ ಹೇಳಿದ್ರೆ ಈ ಬಗ್ಗೆ ಮಾತನಾಡ್ತೇನೆ. ಆದರೆ ಸದ್ಯಕ್ಕೆ 5 ಲಕ್ಷ ರೂಪಾಯಿ ಸರ್ಕಾರದಿಂದ ಮತ್ತು ವೈಯಕ್ತಿಕ 10 ಲಕ್ಷ ರೂಪಾಯಿ ಪರಿಹಾರವನ್ನು, ಅಂದರೆ 15 ಲಕ್ಷ ರೂಪಾಯಿ ಹಣವನ್ನು ನೀಡ್ತೇವೆ. ಮತ್ತು ಯಾರು ತಪ್ಪಿತಸ್ಥರಿದ್ದರೆ ಒಂದು ತನಿಖೆ ಆಗ್ತದೆ, ತನಿಖೆಯಲ್ಲಿ ಅವರು ತಪ್ಪು ಕಂಡು ಬಂದರೆ ಖಂಡಿತವಾಗಿಯೂ ನಿರ್ದಾಕ್ಷಿಣ್ಯವಾದಂಥ ಕಾನೂನು ಕ್ರಮವನ್ನು ತೆಗೆದುಕೊಳ್ತೇವೆ ಅನ್ನೋ ಮಾತನಾಡಿರುವಂಥದ್ದು. ಮತ್ತು 3 ಏನು ಮೃತರಿದ್ದಾರೆ ಅವರ ಕುಟುಂಬಸ್ಥರಿಗೆ ಸರ್ಕಾರಿ ನೌಕರಿ ಕೊಡುವಂಥ ವಿಚಾರವಾಗಿಯೂ ಚರ್ಚೆ ಮಾಡ್ತೀನಿ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಈ ಕುಟುಂಬಸ್ಥರು ಮತ್ತು ಸಂಬಂಧಿಕರು ಮರಣೋತ್ತರ ಪರೀಕ್ಷೆಗೆ ಒಪ್ಕೊಂಡಿದ್ದಾರೆ. ಈಗ ಸದ್ಯಕ್ಕೆ ಈಗಾಗಲೇ ಅಂದರೆ ಈ ಹಿಂದೆ ನಾವು TV9 ವರದಿಯನ್ನು ಸಹ ಬಿತ್ತರ ಮಾಡಿತ್ತು. ಅಂದರೆ ಅಲ್ಲಿದ್ದಂತಹ ಜನರಿಗೆ ಒಂದು ಮಹಜರನ್ನು ಮಾಡ್ತೇವೆ ಅಂತೇಳಿ, ಆ ಒಂದು ಸ್ಕ್ಯಾನನ್ನು ಮಾಡ್ತೇವೆ ಅಂತೇಳಿ ಸಹಿಯನ್ನು ತೆಗೆದುಕೊಂಡು ಇಬ್ಬರದು ಅಂದರೆ ಕುಮಾರ್ ಮತ್ತು ಆಂಟೋನಿ ಏನು ಮೃತಪಟ್ಟಿದ್ರು ಅವರ ಮರಣೋತ್ತರ ಪರೀಕ್ಷೆ ಈಗಾಗಲೇ ಮುಗಿದು ಹೋಗಿತ್ತು. ಒಬ್ಬರದ್ದು ಮಾತ್ರ ಪೀಟರ್ ಅನ್ನೋರ್ದು ಮರಣೋತ್ತರ ಪರೀಕ್ಷೆ ಆಗಬೇಕಾಗಿತ್ತು, ಮತ್ತು ಅವ್ರದ್ದು ಡಿಜಿಟಲ್ ಸ್ಕ್ಯಾನ್ ಸಹ ಆಗಿರಲಿಲ್ಲ. ಕೆಆರ್ ಆಸ್ಪತ್ರೆಯಲ್ಲೇ ಒಂದು ಸ್ಕ್ಯಾನಿಂಗ್ ಮಾಡುವಂಥ ಪ್ರಕ್ರಿಯೆ ಈಗಾಗಿದೆ. ಈಗಷ್ಟೇ ಪೀಟರ್ ಅವರ ಮೃತದೇಹವನ್ನು ತೆಗೆದುಕೊಂಡು ಹೋಗಿ ಡಿಜಿಟಲ್ ಸ್ಕ್ಯಾನ್ಗೆ ಒಳಪಡಿಸಿರುವಂಥದ್ದು. ಅಂದರೆ ಆ ಗುಂಡು ತಗುಲಿರೋ ಕಾರಣಕ್ಕಾಗಿ ಆ ಗುಂಡು ದೇಹದ ಒಳಭಾಗದಲ್ಲಿ ಇದೆಯಾ ಅಥವಾ ಗಾಯದ ಗುರುತುಗಳಿದೆ, ಇವೆಲ್ಲವನ್ನೂ ಸಹ ಡಿಜಿಟಲ್ ಸ್ಕ್ಯಾನ್ ಮಾಡುವಂಥ ಕೆಲಸ ಈಗ ಆಗ್ತಾ ಇದೆ. ಇನ್ನೇನು ಕೆಲವು 15 ನಿಮಿಷಗಳಲ್ಲಿ ಆ ಡಿಜಿಟಲ್ ಸ್ಕ್ಯಾನ್ ಮುಕ್ತಾಯವಾದ ನಂತರ ಮತ್ತೆ ಕೆಆರ್ ಆಸ್ಪತ್ರೆಯ ಶವಗಾರಕ್ಕೆ ಪೀಟರ್ ಅವರ ಮೃತದೇಹವನ್ನು ತರಲಾಗ್ತದೆ. ತದನಂತರ ಮರಣೋತ್ತರ ಪರೀಕ್ಷೆ ಮಾಡಿ 3 ಮೃತದೇಹಗಳನ್ನು ಸಹ ಕುಟುಂಬಸ್ಥರಿಗೆ ಕೊಡುವಂತಹ ಕೆಲಸವನ್ನು ಮಾಡ್ತಾರೆ. ನಿನ್ನೆ ರಾತ್ರಿಯಿಂದಲೂ ಸಹ ಏನು ಈ ಪ್ರಕ್ರಿಯೆ ನಡೀತಾ ಇತ್ತು, ಈಗ ಯಶಸ್ಸು ಕಂಡಿದೆ. ಸೊ ಈ ಒಂದು ಪೋಸ್ಟ್ ಮಾರ್ಟಮ್ ಆದ ನಂತರ ಮೃತದೇಹಗಳನ್ನು ಅವರ ಸ್ವಗ್ರಾಮಕ್ಕೆ ತೆಗೆದುಕೊಂಡು ಹೋಗಲಾಗ್ತದೆ. ಅಲ್ಲಿಯೂ ಸಹ ಯಾವ ಭರವಸೆಯನ್ನು ನೀಡ್ತಾರೆ, ಅದಾದ ನಂತರ ಅಂತ್ಯಕ್ರಿಯೆಗೆ ಯಾವ ರೀತಿ ಸಿದ್ಧತೆ ಮಾಡಬೇಕು ಇವೆಲ್ಲವೂ ಸಹ ಆಗ್ತದೆ. ಏನು ಸಾಕಷ್ಟು ಹರಸಾಹಸವನ್ನು ಅಧಿಕಾರಿಗಳು ಪಡ್ತಿದ್ರು. ಈಗ ಅದು ಮನವೊಲಿಕೆ ಏನು ಆಗಿದೆ, ಅದು ಯಶಸ್ವಿಯಾಗಿದೆ. 3 ಏನು ಮರಣೋತ್ತರ ಪರೀಕ್ಷೆಯನ್ನು ಮೃತಪಟ್ಟಿದ್ರು, ಮರಣೋತ್ತರ ಪರೀಕ್ಷೆ ನಂತರ ಆ ಮೃತದೇಹಗಳನ್ನು ಹಸ್ತಾಂತರ ಮಾಡುವಂತ ಕೆಲಸ ಆಗ್ತದೆ. ಚೈತ್ರ, ಥ್ಯಾಂಕ್ ಯು ರಾಮ್ ಮಾಹಿತಿಗಾಗಿ.